1945 ಯುರೋಪಿನ ಆಗಸದಲ್ಲಿ ಕಪ್ಪು ಮೋಡಗಳು ಹರಡಿದ್ದವು. ಹಿಟ್ಲರ್ನ ನಾಜಿ ಸೈನ್ಯ ನಿಧಾನವಾಗಿ ಕುಸಿಯುತ್ತಿತ್ತು. ಬರ್ಲಿನ್ನ ಬಂಕರ್ನಲ್ಲಿ ಒಬ್ಬ ವ್ಯಕ್ತಿ, ಇತಿಹಾಸದ ಅತ್ಯಂತ ಭಯಾನಕ ನಾಯಕ, ತನ್ನ ಅಂತ್ಯವನ್ನ ಎದುರಿಸುತ್ತಿದ್ದನು. ಆದರೆ ಇತಿಹಾಸ ಹೇಳುವುದು ಒಂದು ಕಥೆಯಾದರೆ, ಜಗತ್ತು ಹೇಳುತ್ತದೆ ಅವನು ನಿಜವಾಗಿಯೂ ಸತ್ತನ ಅಥವಾ ಅರ್ಜೆಂಟೈನಾಗಿ ಹೋದನ ಎಂದು. ಏಪ್ರಿಲ್ 30, 1945 ಬರ್ಲಿನ್ನಲ್ಲಿ ಯುದ್ಧದ ಕೊನೆಯ ಘಟ್ಟ. ಸೋವಿಯತ್ ಟ್ಯಾಂಕರ್ಗಳು ನಗರವನ್ನ ಸುತ್ತುಕೊಂಡಿದ್ದವು. ಹಿಟ್ಲರ್ ತನ್ನ ಪತ್ನಿಯಾದ ಈವಾ ಬ್ರೌನ್ ಜೊತೆ ಪ್ಯೂರರ್ ಬಂಕರ್ನಲ್ಲಿ ಅಡಗಿ ಕೂತಿದ್ದ. ಅವನು ತನ್ನ ದೇಹವನ್ನು ಸುಟ್ಟು ಹಾಕಲು ಆದೇಶಿಸಿದ. ರಷ್ಯನ್ ಸೇನೆಗಳು ಶವದ ಕೆಲ ಅವಶೇಷಗಳನ್ನು ಕಂಡವು ಎಂದು ವರದಿಯಿದೆ. ಆದರೆ ಶವದ ಪೂರ್ತಿಯ ದೃಢ ಪುರಾವೆ ಸಿಕ್ಕಿಲ್ಲ. ಇದಕ್ಕಿಂತ ದೊಡ್ಡ ರಹಸ್ಯ ಬೇರೆ ಇರಲಾರದು ಆ ಕಾಲಘಟ್ಟದಲ್ಲಿ ಮಾತ್ರ. ಯುದ್ಧದ ನಂತರ ನಾಜಿ ಅಧಿಕಾರಿಗಳು ಯುರೋಪಿನಿಂದ ಕಾಲ್ಕಿತ್ತರು. ಚರ್ಚ್ಗಳು, ಪಾದ್ರಿಗಳು ಮತ್ತು ಗುಪ್ತ ಏಜೆಂಟ್ಗಳ ಸಹಾಯದಿಂದ ಅವರು ದಕ್ಷಿಣ ಅಮೆರಿಕವನ್ನ ಸೇರಿದರು ಎಂದು ಹೇಳಲಾಗುತ್ತದೆ. ಈ ಮಾರ್ಗವನ್ನ ಅನುಸರಿಸಿ ಹಿಟ್ಲರ್ ಕೂಡ ಜರ್ಮನ್ ಯು-ಬೋಟ್ನಲ್ಲಿ ಅರ್ಜೆಂಟೈನಾದತ್ತ ತೆರಳಿದನೆಂಬ ಕತೆ ಹುಟ್ಟಿತು. ಅರ್ಜೆಂಟೈನಾದ ಅಧ್ಯಕ್ಷ ಪೆರೂನ್ ನಾಜಿಗಳಿಗೆ ಅನುಕೂಲಕರವಾಗಿದ್ದನೆಂಬ ದಾಖಲೆಗಳು ಕೂಡ ಇವೆ. 1945 ಜುಲೈ, ಅರ್ಜೆಂಟೈನಾದ ಕರಾವಳಿಯ ಬಳಿ 2 ಜರ್ಮನ್ ಸಬ್ಮೆರಿನ್ಗಳು ಕಂಡುಬಂದವು. ಯು-530 ಮತ್ತು ಯು-977. ಅವು ಯುದ್ಧದ ನಂತರ ಶರಣಾಗಿದ್ದವು. ಆದರೆ ನೌಕೆಯಲ್ಲಿದ್ದ ಕೆಲವರು ಹೇಳಿದರು, ನಾವು ಕೆಲವರನ್ನ ದಕ್ಷಿಣ ದಿಕ್ಕಿನಲ್ಲಿ ಇಳಿಸಿದ್ದೇವೆ ಎಂದು. ಅವರು ಯಾರಿಗೂ ಗೊತ್ತಿಲ್ಲ. ಈ ಹೇಳಿಕೆಗಳು ಹಿಟ್ಲರ್ ಅರ್ಜೆಂಟೈನಾದ ಕರಾವಳಿಗೆ ಬಂದನೆಂಬ ಸಂಶಯವನ್ನು ಮತ್ತಷ್ಟು ಬಲಪಡಿಸಿತು. ಅರ್ಜೆಂಟೈನಾದ ಪಾಂಟಗೋನಿಯಾ ಪ್ರದೇಶ ಪರ್ವತಗಳು, ಹಿಮನದಿಗಳು, ಜನಸಂಖ್ಯೆ ಕಡಿಮೆ ಹೊಂದಿರುವ ಪ್ರದೇಶ. ಇಲ್ಲಿ ಕೆಲವರು 1946 ಹಾಗೂ 50 ನಡುವೆ ಹಿಟ್ಲರ್ನಂತಹ ವ್ಯಕ್ತಿಯನ್ನ ನೋಡಿದ್ದೇವೆ ಎಂದು ಹೇಳಿದರು. ಅವನು ಬೆಳ್ಳಿಯ ಕೂದಲಿನ ಹಾಗೂ ನಾಜಿ ಶೈಲಿಯ ಮೀಸೆ ಇಟ್ಟವನಾಗಿದ್ದ. ಅವನ ಜೊತೆ ಒಬ್ಬ ಹೆಂಗಸು ಈವಾ ಬ್ರೌನ್ನಂತೆ ಕಾಣಿಸುತ್ತಿದ್ದಳು. ಕೆಲ ಸ್ಥಳೀಯರು ಹೇಳಿದರು, ಅವರು ಕಾಡಿನೊಳಗಿನ ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದರು. ಆ ಮನೆ ಈಗಲೂ ಇದೆ ಎಂದು ಕೆಲ ಡಾಕ್ಯುಮೆಂಟರಿಗಳ ಚಿತ್ರಗಳು ತೋರಿಸಿವೆ. ಅರ್ಜೆಂಟೈನಾದ ಲಾ ಫಾಲ್ಡ್ ಎಂಬ ಪ್ರದೇಶದಲ್ಲಿ ಒಂದು ಹಳೆಯ ಹೋಟೆಲ್ ಇದೆ, ಈಡನ್ ಹೋಟೆಲ್. ಅದನ್ನ ಜರ್ಮನ್ ದಂಪತಿಗಳು ನಡೆಸುತ್ತಿದ್ದರು. ಅವರು ಹಿಟ್ಲರ್ನ ಅಭಿಮಾನಿಗಳು. ಅಲ್ಲಿ ನಾಜಿ ಚಿಹ್ನೆಗಳು, ಹಿಟ್ಲರ್ನ ಚಿತ್ರಗಳು ಹಾಗೂ ಜರ್ಮನ್ ಪುಸ್ತಕಗಳು ಇಂದಿಗೂ ಕಾಣಿಸುತ್ತವೆ. ಕೆಲ ಸಂಶೋಧಕರು ಹೇಳುತ್ತಾರೆ, ಹಿಟ್ಲರ್ ಕೆಲ ತಿಂಗಳು ಈ ಹೋಟೆಲ್ನಲ್ಲಿ ವಾಸವಿದ್ದ ಎಂದು. ಆದರೆ ಪುರಾವೆಗಳು ಸಿಗುತ್ತಿಲ್ಲ. 2017 ಅಮೆರಿಕದ CIA
ಕೆಲವು ದಾಖಲೆಗಳನ್ನು ಬಹಿರಂಗಪಡಿಸಿತ್ತು. ಅದರಲ್ಲೊಂದು ವರದಿಯಲ್ಲಿ ಏಜೆಂಟ್ ಬರೆದಿದ್ದನು, ನಾವು ಪಡೆದ ಮಾಹಿತಿಯ ಪ್ರಕಾರ ಹಿಟ್ಲರ್ 1955ರೊಳಗೆ ಅರ್ಜೆಂಟೈನಾದಲ್ಲಿ ಜೀವಂತವಾಗಿದ್ದಾನೆ. ಆ ವರದಿಯ ಮೂಲ ಒಬ್ಬ ಓಲ್ಡ್ ಜರ್ಮನ್ ಸೋಲ್ಜರ್. ಆದರೆ ಯಾವುದೇ ಫೋಟೋ ಅಥವಾ ಜೀವಂತ ಸಾಕ್ಷಿ ಸಿಕ್ಕಿಲ್ಲ. ಸಿಐಎ ತಾನೇ ಹೇಳಿದೆ ಈ ವರದಿ ದೃಢಪಡಿಸಲು ಸಾಧ್ಯವಿಲ್ಲವೆಂದು. 2018ರಲ್ಲಿ ಫ್ರೆಂಚ್ ಮತ್ತು ರಷ್ಯನ್ ವಿಜ್ಞಾನಿಗಳು ರಷ್ಯಾದ ಆರ್ಕೈವ್ನಲ್ಲಿ ಉಳಿದಿದ್ದ ಹಿಟ್ಲರ್ನ ಕಪಾಳ ಮತ್ತು ಹಲ್ಲಿನ ತುಂಡುಗಳನ್ನು ಪರೀಕ್ಷಿಸಿದರು. ಫಲಿತಾಂಶ ಸ್ಪಷ್ಟ. ಹಲ್ಲುಗಳಲ್ಲಿ ವಿಷದ ಗುರುತು ಇದ್ದು ದಂತರಚನೆ ಹಿಟ್ಲರ್ನದ್ದೇ ಎಂದು ದೃಢಪಟ್ಟಿತ್ತು. ಇದರಿಂದ 90% ಇತಿಹಾಸಕಾರರು ಹೇಳುತ್ತಾರೆ ಹಿಟ್ಲರ್ ಬಂಕರ್ನಲ್ಲಿ ಸತ್ತು ಹೋದ. ಅರ್ಜೆಂಟೈನಾದ ಕತೆ ಕೇವಲ ಊಹೆ ಎಂದು. ಈ ಎಲ್ಲ ಕತೆಗಳ ಮಧ್ಯೆ ನನ್ನ ಗಮನಕ್ಕೆ ಬಂದ ಇನ್ನೊಂದು ವಿಚಾರವೆಂದರೆ, ನಾನು ಶಾಲಾ ದಿನಗಳಲ್ಲಿ ಓದುತ್ತಿದ್ದಾಗ ಒಬ್ಬ ವ್ಯಕ್ತಿಯ ಜೊತೆ ಹಿಟ್ಲರ್ನ ಬಗ್ಗೆ ಚರ್ಚೆ ಮಾಡುತ್ತಿದ್ದಾಗ ಒಂದು ವಿಚಾರ ತಿಳಿದು ಬಂದಿತ್ತು. ಅದು ಊಹೆಯೋ ನಿಜವೋ ಗೊತ್ತಿಲ್ಲ. ಅವರು ಹೇಳಿದ್ದೇನೆಂದರೆ, ಪ್ರಪಂಚದ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಈಗಿನ ಭಾರತದ ಪಂಜಾಬ್ ಪ್ರಾಂತ್ಯದ ಯಾವುದೋ ಒಂದು ಊರಿನ ಹನುಮಾನ್ ಮಂದಿರದಲ್ಲಿ ಕೆಂಪು ಬಣ್ಣದ ವ್ಯಕ್ತಿಯೊಬ್ಬ ಹನುಮಾನ್ನನ್ನು ಪೂಜೆ ಮಾಡುತ್ತಿದ್ದನು ಎಂದು ಆಗಿನ ಕಾಲದ ಜನರು ಹೇಳುತ್ತಿದ್ದರು ಎಂದು ನನಗೆ ತಿಳಿಸಿದ್ದರು. ಇದು ಊಹೆಯೋ ನಿಜವೋ ತಿಳಿದಿಲ್ಲ. ಯಾವುದೇ ಪುರಾವೆಗಳು ಕೂಡ ಇಲ್ಲ. ಆದರೂ ಕೆಲವು ಪ್ರಶ್ನೆಗಳು ಇನ್ನೂ ಉಳಿದಿವೆ. ಹಿಟ್ಲರ್ನ ಶವವನ್ನು ಸಾರ್ವಜನಿಕವಾಗಿ ಯಾರೂ ನೋಡಲಿಲ್ಲ. ಹಿಟ್ಲರ್ನ ಹಲ್ಲುಗಳ ದಾಖಲೆಗಳು ಏಕೆ ಅಳಿಸಲ್ಪಟ್ಟವು? ರಷ್ಯಾ ಶವದ ಫೋಟೋವನ್ನು ಏಕೆ ಬಹಿರಂಗಪಡಿಸಲಿಲ್ಲ? ಈ ಪ್ರಶ್ನೆಗಳು ಜನರ ಮನದಲ್ಲಿ ಸಂಶಯವನ್ನು ಹುಟ್ಟಿಸುತ್ತವೆ. ಇದರಿಂದ ಹಿಟ್ಲರ್ ಇನ್ ಅರ್ಜೆಂಟೈನಿಯಾ ಕತೆ ಬದುಕಿ ಉಳಿದಿದೆ. ಹಿಟ್ಲರ್ ಎಂಬ ವ್ಯಕ್ತಿ ಮನುಷ್ಯನೇ ಸರಿ, ಪುರಾಣದಂತಹ ಕ್ರೂರನೂ ಸರಿ. ಅವನ ಅಂತ್ಯ ಹೇಗಾದರೂ ಇರಲಿ, ಅವನ ಕ್ರೌರ್ಯದಿಂದ ಲಕ್ಷಾಂತರ ಜೀವಗಳು ಹೋದವು. ಇತಿಹಾಸದ ಆ ಕತ್ತಲೆ ಪುಟಗಳು ಇಂದಿಗೂ ರಕ್ತದ ಕಲೆಗಳಂತೆ ಉಳಿದಿವೆ. ಅವನ ಮರಣದ ಕತೆ ಎಷ್ಟು ರಹಸ್ಯವಾಗಿದೆಯೋ ಅವನ ಬದುಕು ಅಷ್ಟೇ ಕ್ರೂರ. ಅವನು ಸತ್ತನೋ ಓಡಿ ಹೋದನೋ, ಅದಕ್ಕಿಂತ ಮುಖ್ಯವಾದದ್ದು ಅವನು ಮಾಡಿದ ಪಾಪಗಳಿಂದ ಮಾನವ ಕುಲ ಕಲಿತುಕೊಂಡ ಪಾಠ. ಹಿಟ್ಲರ್ ಅರ್ಜೆಂಟೈನಾಗೆ ಓಡಿ ಹೋದ ಕತೆ ಒಂದು ಆಸಕ್ತಿದಾಯಕ ರಹಸ್ಯ. ಆದರೆ ಸತ್ಯದ ಬೆಳಕು ಹೇಳುತ್ತದೆ, ದುಷ್ಟತನ ಎಷ್ಟು ದೂರ ಓಡಿದರೂ ಇತಿಹಾಸ ಅದನ್ನು ಹಿಡಿದು ಬಿಡುತ್ತದೆ ಎಂದು.